ಯುವ ಸಮೂಹವು ಮಾದಕ ವಸ್ತುಗಳ ಚಟದಿಂದ ದೂರವಿದ್ದು ಆರೋಗ್ಯಕರ ಹಾಗೂ ಜವಾಬ್ದಾರಿಯುತ ಜೀವನ ರೂಪಿಸಿಕೊಳ್ಳಬೇಕು ಎಂದು ಪಾಲಿಬೆಟ್ಟ ಪೊಲೀಸ್ ಉಪಠಾಣೆಯ ಎಎಸ್ಐ ಶ್ರೀನಿವಾಸ್ ಕರೆ ನೀಡಿದ್ದಾರೆ. ಸ್ಥಳೀಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಾದಕ ವಸ್ತು ದುರುಪಯೋಗ ತಡೆ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ಸೇವನೆಯಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹದಗೆಡುವುದಲ್ಲದೆ ಹಲವು ಗಂಭೀರ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ಕುಟುಂಬದಲ್ಲಿ ಕಲಹ, ನೆಮ್ಮದಿಯ ಕೊರತೆ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕೆಂದು ಸಲಹೆ ನೀಡಿದರು. ಜೋಶಿನಲ್ಲಿ ನೀವಿರ್ತೀರ, ನಿಮಗೆ ತಂದೆ ತಾಯಿಗಳು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಅವರೆಲ್ಲ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮಗೆ ಅರಿವಿರಲ್ಲ. ಅದರ ಬಗ್ಗೆ ನಮ್ಮ ಶಿಕ್ಷಕ ವೃಂದದವರು ಕೆಲವು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತಂದಿರ್ತಾರೆ. ಅವರು ಐಡೆಂಟಿಫೈ ಮಾಡಿರ್ತಾರೆ, ನಿಮ್ಮನ್ನ ಗುರುತಿಸಿರ್ತಾರೆ. ಏನಂತ? ಯಾರು ಇದರಲ್ಲಿ ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿ ಓದಲ್ಲ, ಯಾರು ದುರಭ್ಯಾಸಗಳನ್ನ ರೂಢಿಸ್ಕೊಂಡಿದ್ದಾರೆ. ದುರಭ್ಯಾಸ ಅಂದ್ರೆ ಗೊತ್ತಿದೆಯಾ? ದುರಭ್ಯಾಸಗಳಂದ್ರೆ ಕೆಟ್ಟ ಅಭ್ಯಾಸಗಳು. ಸಿಗರೇಟ್ ಸೇರ್ಬೋದು, ಕೂಲಿಪ್ ಅಂತ ಒಂದು ವಸ್ತು ಬರ್ತದೆ, ಗೊತ್ತಿದೆಯಾ? ಚೈನಿ ಅಂತ ಒಂದು ವಸ್ತು ಬರ್ತದೆ, ಗೊತ್ತಿದೆಯಾ? ಅದು ನೀವು ಈಗ ಕಲಿಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಅದು ಅಡಿಪಾಯ. ನೀವು ಗಾಂಜಾ ಸೇದಲು, ಡ್ರಗ್ಸ್ ಸೇವನೆ ಮಾಡಲು, ಅಫೀಮ್ ಸೇವನೆ ಮಾಡಲು ಅದು ಅಡಿಪಾಯ. ಅಡಿಪಾಯ ಅಂದ್ರೆ ಫೌಂಡೇಶನ್. ಅರ್ಥ ಆಯ್ತು ಹೇಳಿದ್ದು? ಕ್ವಶನ್ ಕೇಳಬೇಕು ನೀವು. ಏನ್ ಸರ್ ಆಗ ಅಂತ ಹೇಳಿದ್ರೆ, ಅವನು ಸಿಗರೇಟ್ ಸೇತಾನ, ಅವನು ಬೀಡಿ ಎಳಿತಾನ, ಅವನು ಕೂಲಿಫ್ ತಿಂತಾನ, ಅಥವಾ ಬೇರೆ ಏನಾದರೂ ವಿಮಲ್ಲು, ಪಾನ್ ಪರಾಗು ಏನಾದರೂ ಸೇವನೆ ಮಾಡ್ತಾನ? ಅದನ್ನ ಫಸ್ಟ್ ಯೋಚನೆ ಮಾಡಬೇಕು ನೀವು. ಯೋಚನೆ ಮಾಡಿ ಅವನ ಗೆಳತನ ಮಾಡಬೇಕು. ಆ ಗೆಳತನ ಮಾಡಿದ್ರೂ ಸಮೇತ ಅವನ ವಸ್ತು ಸೇವನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಹಂತ ಹಂತವಾಗಿ ಅವನಿಂದ ಗೆಳೆತನನ ಕಡಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಯ್ತು ಹೇಳಿದ್ದು? ನೀವು ಯಾರ ಜೊತೆ ಗೆಳೆತನ ಮಾಡ್ತೀರಾ, ಅವನಿಗೆ ಈ ನಾನು ಹೇಳಿದ ಅಭ್ಯಾಸಗಳೆಲ್ಲ ಇದ್ರೆ ನಿಮಗೆ ಫಸ್ಟ್ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಏನು? ಇವನು ಪಾನ್ ಪರಾಗ್, ವಿಮಲ್. ನಾನು ಪದೇ ಇದನ್ನ ಎಚ್ಚರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದರಿಂದ ದುಷ್ಪರಿಣಾಮಗಳು ಜಾಸ್ತಿ. ಅದಕ್ಕೆ ನಾನು ಪದೇ ನಿಮಗೆ ನಿಮ್ಮ ಮನಸ್ಸಿಗೆ ಅದು ತಾಗಬೇಕು. ಹಾಗೆ ನಿಮಗೆ ಹೇಳ್ತಾ ಇರೋದು. ಇಲ್ಲಿರೋರೆಲ್ಲ ಬೇಗ ಎಡಿಟ್ ಆಗೋ ಅಂತ ಫ್ಯಾಮಿಲಿನೇ ನಾವು ಪ್ರಾಥಮಿಕ ಶಾಲೆ ಅಥವಾ ಈ ಏನು ಸರ್ಕಾರಿ ಶಾಲೆಗಳಿದೆ, ಆಲ್ಮೋಸ್ಟ್ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳುಗಳು ಬೇಗ ಎಡಿಟ್ ಆಗೋದು ಜಾಸ್ತಿ. ಪೊಲೀಸ್ ಸಿಬ್ಬಂದಿಗಳಾದ ಅಲೀಬ್ ಮತ್ತು ಸಜಿತ್ ಅವರು ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಹಾಗೂ ಅವುಗಳಿಂದ ದೂರವಿರುವ ಅಗತ್ಯದ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಈಗ ವಿಮಲ್ಲು, ಪಾನ್ ಪರಾಗ್ ಸ್ಟಾರ್ಟ್ ಆಗೋದಲ್ಲ, ಅದು ಇದೆ. ಮೊದಲು ಸ್ಟಾರ್ಟ್ ಆಗೋದು ಹಿಂಗೆ ಹೇಳಿ, ಅಪ್ಪ ಸಿಗರೇಟ್ ಸೇರಿ ಎಷ್ಟಿರ್ತಾರೆ, ಬೀಡಿ ಸೇರಿ ಎಷ್ಟಿರ್ತಾರೆ, ನೀವು ತುಂಡು ಬೀಡಿ ಅಂತ ಹೇಳಿದ್ರು ನೀವು ಫಸ್ಟ್ ಸೇವನೆ ಮಾಡ್ತೀರ, ಅಲ್ಲಿಂದ ಸ್ಟಾರ್ಟ್ ಆಗೋದು ಅಲ್ವಾ? ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಕೂಲಿಪ್ಪು, ಸಿಗರೇಟು, ಬೀಡಿ ಅಂತೇಳಿ ಹೋಯ್ತಿರೋದು. ಅದು ಹೋಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಂದರೆ ನಮ್ಮ ಸರ್ ಹೇಳಿದಂಗೆ ಗಾಂಜಾ, ಅಫೀಮು, ಅದರ ಸೇವನೆಯಿಂದ ನಮ್ಮ ಇತ್ತೀಚೆಗೆ 6 ಮಂತ್ ಬ್ಯಾಕ್ ಕೇರಳದಲ್ಲಿ ಮಗ ಅಮ್ಮನ ತಂಗಿನ ಅಕ್ಕನ ಮರು ಮಾಡಿದ್ರು. ಅಂದರೆ ಅಷ್ಟೊಂದು ಪವರ್ಫುಲ್ ಇದೆ ಡ್ರಗ್ಸ್ ಅನ್ನೋದು, ಅಷ್ಟು ಪವರ್ಫುಲ್ ಇದೆ. ನಮ್ಮ ಅದು ಸೇವನೆ ಆದಮೇಲೆ ಅದು ನಮ್ಮ ಕಂಟ್ರೋಲರ್ ಇರೋದಿಲ್ಲ. ನಮಗೆ ಏನು ಮಾಡ್ತಿದ್ದೀವಿ, ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಓದಬೇಕು, ಚೆನ್ನಾಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು,
ಟೀಚರ್ಸ್ ಏನು ಹೇಳ್ತಾರೆ ಅದನ್ನ ಕೇಳಬೇಕು. ಇದೇ ವೇಳೆ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪಿರಿಯಾಪಟ್ಟಣದ ಶಾಲೆಯ ಶಿಕ್ಷಕರಾಗಿರುವ ಮಂಜುನಾಥ್ ಅವರು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ ಕ್ರೀಡಾ ಸಮವಸ್ತ್ರವನ್ನು ಎಎಸ್ಐ ಶ್ರೀನಿವಾಸ್ ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯೋಪಾಧ್ಯಾಯ ಅಶ್ರಫ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮಮತಾ ಕಾಮತ್, ನಯನಕುಮಾರಿ, ಮದನ್ ಕುಮಾರ್, ಆಶಾ ಮೋಹನ್, ಆರತಿ ಎಸ್ಪಿ, ಆರತಿ ಬಿಎಸ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಪಾಲಿಬೆಟ್ಟ.